ಮಧ್ಯಪ್ರಾಚ್ಯದ ಯುದ್ಧದ ಸಂಘರ್ಷದಿಂದ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಕ್ಷಾಮ ಈಗ ಶುರುವಾಗಿದೆ. ಅದರ ಎಫೆಕ್ಟ್ ಬೆಂಗಳೂರಿನ ಅನೇಕ ಹೋಟೆಲ್ಗಳು ಈಗ ಕ್ಲೋಸ್ ಆಗುವ ಹಂತಕ್ಕೆ ಬಂದು ನಿಂತಿದ್ದಾವೆ. ಕೆಲವೊಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಆನಂದರಾವ್ ಸರ್ಕಲ್ ಬಳಿ ಇರುವಂತಹ ಕೃಷ್ಣಸಾಗರ್ ಹೋಟೆಲ್ ಇದು. ಸಿಲಿಂಡರ್ ಸಪ್ಲೈ ಇಲ್ಲದೆ ಹೋಟೆಲನ್ನು ಮಾಲೀಕರು ಬಂದ್ ಮಾಡಿದ್ದಾರೆ. ವಿಧಿ ಇಲ್ಲ, ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಇಲ್ಲ. 2 ದಿನಗಳಿಂದ ಹೋಟೆಲ್ ಉದ್ಯಮಕ್ಕೆ ಸಿಲಿಂಡರ್ ಸಿಗದೆ, ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಈಗ ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಖಾಲಿಯಾಗಿರುವಂತಹ ಗ್ಯಾಸ್ ಸಿಲಿಂಡರ್ಗಳನ್ನು ಜೋಡಿಸಿಟ್ಟಿದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು ನೋಡಿ ಸದಾ ಜನಜಂಗುಳಿಯಿಂದ ತುಂಬಿರುವಂಥ ಹೋಟೆಲ್ಗಳಿದು. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಅಂದಾಗ ಸಹಜವಾಗಿ ಅಲ್ಲಿ ದೂರದಿಂದ ಎಲ್ಲ ಅಲ್ಲಿ ಬಸ್ಸಲ್ಲೆಲ್ಲ ಬಂದವರೆಲ್ಲ ಅಲ್ಲಿ ಇಳ್ಕೊಳ್ತಾರೆ ಆನಂದರಾವ್ ಸರ್ಕಲಲ್ಲಿ. ಮತ್ತು ಯಾವಾಗಲೂ ಜನಸಂದಣಿ ಇರುವಂತಹ ಒಂದು ಜಾಗ ಇದು. ಅದರಲ್ಲೂ ಕೂಡ ನೋಡಿ, ಕೃಷ್ಣಸಾಗರ್ ಅಂದರೆ ಸಾಕಷ್ಟು ಫೇಮಸ್ ಹೋಟೆಲ್ ಇದು. ಈ ಹೋಟೆಲ್ನಲ್ಲೇ ಇವತ್ತು ನೋಡಿ ಬಿಕೋ ಅಂತಿದೆ. ಕಾರಣ ಸಿಲಿಂಡರ್ ಇಲ್ಲ. ಇನ್ನು ಇದೇ ಕೃಷ್ಣಸಾಗರ ಹೋಟೆಲ್ನಿಂದ ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಸುಚಿತ್ರಾ, ಇವತ್ತು ನೋಡಿ ಆನಂದರಾವ್ ಸರ್ಕಲ್ ಅಂದರೆ ಸದಾ ಜನಜಂಗುಳಿಯಿಂದ ತುಂಬಿರುವಂತಹ ಒಂದು ಏರಿಯಾ. ಸಾಕಷ್ಟು ಹೋಟೆಲ್ಗಳಿಗೆ ಗ್ರಾಹಕರು ಹೋಗ್ತಾ ಇದ್ರು, ಆದರೆ ಗ್ಯಾಸ್ ಇಲ್ದೇ ಹೋಟೆಲ್ ಬಂದ್ ಮಾಡಿದ್ದಾರೆ ಮಾಲೀಕರು. ಏನು ಕತೆ ಅಂತ? ಸಚಿನ್, ಏನು ವಾರ್ ಎಫೆಕ್ಟು ಈ ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಉಂಟಾಗಿರುವಂಥದ್ದು. ಸಿಲಿಂಡರ್ ಇಲ್ಲದೆ ಕೆಲವೊಂದು ಹೋಟೆಲ್ಗಳು ಈಗಾಗಲೇ ಕ್ಲೋಸ್ ಆಗಿದೆ. ಅದೇ ರೀತಿಯಾಗಿ ಆನಂದರಾವ್ ಸರ್ಕಲ್ ಬಳಿ ಇರುವಂಥ ಏನು ಕೃಷ್ಣಸಾಗರ ಹೋಟೆಲ್ ಇದೆ, ಇದನ್ನು ಕೂಡ ಇವತ್ತಿನಿಂದ ಕ್ಲೋಸ್ ಆಗಿರುವಂಥದ್ದು. ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಯಾವುದೇ ರೀತಿ ಅಡುಗೆ ತಯಾರಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೇ ಕಾರಣದಿಂದಾಗಿ ಇದೀಗ ಆನಂದರಾವ್ ಸರ್ಕಲ್ ಬಳಿ ಇರುವಂತಹ ಕೃಷ್ಣಸಾಗರ್ ಹೋಟೆಲ್ ಕ್ಲೋಸ್ ಆಗಿರುವಂಥದ್ದು. ಆನಂದರಾವ್ ಸರ್ಕಲ್ಗೆ ಸಾಕಷ್ಟು ಜನ ಏನು ಬೇರೆ ದೂರದಿಂದ ಊರಿಂದ ಬಂದಂಥವ್ರು ಬಸ್ ಹತ್ತೋದಕ್ಕೆ ಸಾಕಷ್ಟು ಜನ ಬರ್ತಾರೆ. ಆಗ ಈ ಒಂದು ಸರ್ಕಲ್ ಬಳಿ ಇರುವಂತಹ ಕೃಷ್ಣಸಾಗರ್ ಹೋಟೆಲಲ್ಲಿ ಊಟ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಸಾಕಷ್ಟು ಜನಜಂಗುಳಿಯಿಂದ ಈ ಹೋಟೆಲ್ ಕೂಡಿರ್ತಾ ಇತ್ತು. ಇವತ್ತು ಏನು ಸಿಲಿಂಡರ್ ಇಲ್ಲದೆ ಇದ್ದು ಹೋಟೆಲ್ ಕ್ಲೋಸ್ ಆಗಿದೆ. ಮಾಲೀಕರಿಗೂ ಕೂಡ ಈ ಒಂದು ಸಿಲಿಂಡರ್ ಪ್ರಾಬ್ಲಮ್ನಿಂದ ಸಾಕಷ್ಟು ಒಂದು ರೀತಿಯಲ್ಲಿ ನಷ್ಟ ಉಂಟಾಗಿರುವಂಥದ್ದು. ದಿನನಿತ್ಯ ಒಂದು 50,000 to 60,000 ದುಡಿಮೆಯನ್ನು ಮಾಡ್ತಿರ್ತಾರೆ. ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಈ ಒಂದು ಹೊಡೆತ ಭಾರಿ ಪೆಟ್ಟನ್ನು ಕೊಟ್ಟಿರುವಂಥದ್ದು. ಸಾಕಷ್ಟು ಹೋಟೆಲ್ ಮಾಲೀಕರಿಗೂ ಕೂಡ ಲಾಸ್ ಆಗ್ತಾ ಇದೆ. ಇದೊಂದೇ ಹೋಟೆಲ್ ಅಲ್ಲ, ಬೆಂಗಳೂರಿನ ಹಲವು ಹೋಟೆಲ್ಗಳು ಇದೇ ರೀತಿ ಸಿಲಿಂಡರ್ಗಳ ಸಪ್ಲೈ ಇಲ್ಲದೇ ಕ್ಲೋಸ್ ಆಗಿರುವಂಥದ್ದು. ಇತ್ತ ಆನಂದರಾವ್ ಸರ್ಕಲ್ಗೆ ಬರುವಂಥವರು ಕೃಷ್ಣಸಾಗರಲ್ಲಿ ಊಟ ಮಾಡೋದಕ್ಕೆ ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ. ಇವತ್ತು ಕ್ಲೋಸ್ ಆಗಿರೋದ್ರಿಂದ ಬೇರೆ ಹೋಟೆಲ್ಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಬೇರೆ ಹೋಟೆಲ್ಗಳಲ್ಲೂ ಕೂಡ ಕೆಲವೊಂದಷ್ಟು ತಿಂಡಿ ತಿನಿಸುಗಳು ಮಾತ್ರ ಸೀಮಿತವಾಗಿರುವಂಥದ್ದು. ಇನ್ನು ಇದು ಸಿಲಿಂಡರ್ ಸಪ್ಲೈ ಯಾವ ರೀತಿಯಾಗಿ ಇನ್ನು ಎಷ್ಟು ದಿನಗಳ ಕಾಲ ಸಪ್ಲೈ ಆಗುತ್ತೆ, ಇನ್ನು ಇದೇ ರೀತಿ ಮುಂದುವರೆದ್ರೆ ಹೋಟೆಲ್ ಉದ್ಯಮದ ಗತಿ ಏನು, ಸೌದೆ ಒಲೆಗೆ ಹೋಟೆಲ್ ಉದ್ಯಮ ಹೋಗುತ್ತಾ, ಅದರಿಂದ ಹೋಟೆಲ್ ಓಪನ್ ಮಾಡ್ತಾರಾ, ಇದು ಸಾಧ್ಯನಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸಚಿನ್, ಧನ್ಯವಾದ ಸುಚಿತ್ರಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.